ವೆರಿ ಗುಡ್ ಈವ್ನಿಂಗ್ ಮಕ್ಕಳೇ. ಸೊ ಇವತ್ತು ತ್ರಿಭುಜಗಳು ಪಾಠದ ಕೊನೆಯ ಕ್ಲಾಸ್. ನಾವು ನಿನ್ನೆ ತನಕ ಥೇಲ್ಸ್ ಪ್ರಮೇಯ, ಆಮೇಲೆ ಥೇಲ್ಸ್ ಪ್ರಮೇಯದ ವಿಲೋಮ ಇದನ್ನೆಲ್ಲದನ್ನು ಅಭ್ಯಾಸ ಮಾಡಿದ್ವಿ. ಪ್ರಮೇಯ ಸಾಧನೆ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ವಿ. ಹಾಗೆ ಅದರ ಅನ್ವಯ ಆಗುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ವಿ. ಕೊನೆಯದಾಗಿ ಒಂದು ಪ್ರಾಬ್ಲಮ್ ಅಲ್ಲಿ ನಾನು ಫಸ್ಟ್ ಹಾಫ್ ಕರೆಕ್ಟ್ ಆಗಿ ನನಗೆ ಸಿಕ್ಕಿತ್ತು. ಸೆಕೆಂಡ್ ಹಾಫ್ ಅಲ್ಲಿ ನಾನು ಒಂಚೂರು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಅದನ್ನ ನಾನು ಇವತ್ತು ಮತ್ತೊಂದ್ಸಲ ಹೇಳ್ತಾ ಇವತ್ತಿನ ಕ್ಲಾಸನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿಗೆ ತ್ರಿಭುಜಗಳು ಪಾಠ ಕೂಡ ಕಂಪ್ಲೀಟ್ ಆಗತ್ತೆ. ನೀವು ಮನೆಯಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಆದಷ್ಟು ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ, ಹಾಗೆ ಪ್ರಮೇಯವನ್ನ ಸಾಧನೆ ಮಾಡೋದನ್ನು ಕೂಡ ಚಿತ್ರ ಬರೆದು, ಅಂದ್ರೆ ರಚನೆ ಎಲ್ಲ ಮಾಡಿ ಮತ್ತೆ ಸಾಧನೆ ಮಾಡೋದನ್ನು ಬರೆದು ಆದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗತ್ತೆ. ಯಾಕಂದ್ರೆ ಇದು 4 ಮಾರ್ಕ್ಸಿಗೆ ಬರುವಂತಹ, ಅಂದ್ರೆ ನಿಮ್ಗೆ ಒಂದು ಪ್ರಮೇಯ ಕಲ್ತ್ಕೊಂಡ್ರೆ ನೀವು ಒಂದು 4 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಫಿಕ್ಸ್ ಇರತ್ತೆ. ಹಾಗಾಗಿ ಆದಷ್ಟು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಪ್ರಮೇಯವನ್ನೆಲ್ಲದನ್ನು, ಆಯ್ತಾ? ಹಾಗೆ ಅದರ ಅನ್ವಯ ಆಗುವಂತಹ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿ, ಆಗ ನಿಮ್ಗೆ ಪ್ರಮೇಯ ಕೂಡ ಇನ್ನಷ್ಟು ಅರ್ಥ ಆಗತ್ತೆ. ಹಾಗೆ ಅದರ ಅನ್ವಯ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಕೂಡ ಈಸಿ ಆಗತ್ತೆ, ಆಯ್ತಾ? ಸೊ ನಿನ್ನಿನ ಪ್ರಾಬ್ಲಮಿಗೆ ನಾವು ಡೈರೆಕ್ಟ್ ಆಗಿ ಮೂವ್ ಆಗೋಣ. ಈ ಪ್ರಾಬ್ಲಮ್ ಅನ್ನ ನಾವು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಇಲ್ಲಿ 2 ತ್ರಿಭುಜವನ್ನ ನಾವು ನೋಡಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೆ. ಯಾವ್ಯಾವ್ದಾಗಿತ್ತು ಅದು? ಇದು ಚತುರ್ಭುಜ ಇದ್ರೂ ಕೂಡ ನಾವು ಇಲ್ಲಿ 2 ತ್ರಿಭುಜವನ್ನ ನೋಡಬಹುದು. ಅದು ಒಂದು ತ್ರಿಭುಜ ADC, ಮತ್ತೆ ಇನ್ನೊಂದು ತ್ರಿಭುಜ ABC ಅನ್ನೋದು, ಹೌದಾ? ಸೊ ತ್ರಿಭುಜ ADC ಅಲ್ಲಿ ಏನಂತ ಹೇಳಿದ್ದಾರೆ? LN ಸಮಾಂತರ ಯಾವುದಕ್ಕೆ? DC ಗೆ, ಹೌದಾ? ಹಾಗೆ ತ್ರಿಭುಜ ABC ಅಲ್ಲಿ LM BCಗೆ ಸಮಾಂತರ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು ಬರ್ಕೊಂಡ್ರೆ LM BCಗೆ ಸಮಾಂತರ ಅನ್ನೋದನ್ನ ಹೇಳಿದ್ದಾರೆ. ಸೊ ನಾವು ಅದನ್ನ ಈಗ ಇದಕ್ಕೆ ಮೂಲ ಸಮಾನುಪಾತತೆ ಪ್ರಮೇಯವನ್ನ ನಾವು ಅನ್ವಯ ಮಾಡಬೇಕು. ಏನಾಗತ್ತೆ ಅನ್ವಯ ಮಾಡಿದಾಗ? AN by ND ಸಮ AL by LC ಅನ್ನೋದು ಆಗತ್ತೆ, ಹೌದಾ? ಹಾಗೆ ಈ ಕಡೆಗೆ ಈ ತ್ರಿಭುಜಕ್ಕೆ ಅನ್ವಯ ಮಾಡಿದಾಗ ಏನಾಗ್ತಾ ಇತ್ತು? AM by MB ಸಮ AL by LC ಅಂತ ಸಿಕ್ಕಿತ್ತು, ಹೌದಾ? ಸೊ ನಾವು ನಮ್ಗೆ ಸಾಧನೆ ಮಾಡೋಕಿರೋದೇನು? AM by AB. ಇಲ್ಲಿ MB ಸಿಕ್ಕಿದೆ, ಆದ್ರೆ ನಮ್ಗೆ AB ಬೇಕು ಅಲ್ವಾ? ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದು ಎರಡನ್ನು ವ್ಯುತ್ಕ್ರಮ ಮಾಡಿಕೊಂಡು ಆಗ ಏನಾಗತ್ತೆ? ND by AN ಅನ್ನೋದು ಸಿಗತ್ತೆ, ಹೌದಾ? AN ಅಲ್ವಾ? ಇದು ಮತ್ತೆ ನಾವು ಎರಡನ್ನು ನೋಡಿದಾಗ ನಮ್ಗೆ ಏನ್ ಕಾಣಿಸ್ತಾ ಇದೆ ಮಕ್ಳೇ? ಇಲ್ಲಿ AN ಮತ್ತೆ ND ಕೂಡ AL ಮತ್ತೆ LCಗೆ ಸಮ, ಹಾಗೆ AM ಮತ್ತೆ MB ಕೂಡ AL ಮತ್ತೆ LCಗೆ ಸಮ, ಹೌದಾ? ಸೊ ನಾವು ಎರಡನ್ನು ಸಮ ಅಂತ ಬರ್ಕೋಬಹುದಲ್ವಾ? ಅಂದ್ರೆ AN ND ಸಮ AM by MB ಅಂತ ಬರ್ಕೋಬಹುದು.
ಸೊ ನಾನಿಲ್ಲಿ ಆ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಅಥವಾ ಇಲ್ಲಿ ಬರಿತೀನಿ ನೋಡಿ. ನಾವು ಇದೆರಡರಿಂದ ನಾವೇನನ್ನ ಪಡ್ಕೋಬಹುದು ಅಂದ್ರೆ AN/ND ಸಮ AM/MB ಅಂತ ಆಗತ್ತೆ. ಹೌದಾ? ಈಗ ಇದನ್ನ ವ್ಯುತ್ಕ್ರಮ ಮಾಡೋದು. ಈ ಒಂದು ಸಮೀಕರಣ ಏನ್ ಸಿಗ್ತಾ ಇದೆಯಲ್ಲ, ಇದನ್ನ 1 ಅಂತ ಬೇಕಿದ್ರೆ ನೇಮ್ ಮಾಡ್ಕೊಳ್ಳೋಣ. ಇದನ್ನ ವ್ಯುತ್ಕ್ರಮ ಮಾಡಿಕೊಂಡು ಎರಡೂ ಕಡೆಯಲ್ಲೂ ನಾನು ಒಂದನ್ನ ಸೇರಿಸ್ತಾ ಇದ್ದೀನಿ. ವ್ಯುತ್ಕ್ರಮ ಆದ್ಮೇಲೆ ಒಂದನ್ನ ಸೇರಿಸ್ತಾ ಇದ್ದೀನಿ ನಾನು. ಸೊ ಅಲ್ಲೇನಾಗತ್ತೆ, +1 ಆಯ್ತಾ. ಈಗ ಲಸ ತಗೊಳ್ಬೇಕು. ND + AN/AN ಅಂತ ಆಗತ್ತೆ ಸಮ MB + AM/AM ಅಂತ ಆಗತ್ತೆ. ಹೌದಾ? ಈಗ ನೋಡಿ, ND + AN ಅಂತ ಅಂದ್ರೆ AD ಅಲ್ವಾ ಮಕ್ಳೇ? ಇಲ್ಲಿ N ಮತ್ತೆ D ಇಲ್ಲಿಂದ ಇಲ್ಲಿವರೆಗಿದೆ, AN ಇಲ್ಲಿಂದ ಇಲ್ಲಿವರೆಗಿದೆ. ಇದೆರಡನ್ನು ಸೇರಿಸಿದಾಗ AN ಪೂರ್ಣವಾಗಿ ನನಗೆ ಸಿಗತ್ತೆ ಅಲ್ವಾ ಸೇರಿಸಿದ್ರೆ. ಸೊ ನಾನು ಅದನ್ನೇ ಇಲ್ಲಿ ND + AN ಬದಲಿಗೆ ಏನಂತ ಬರ್ಕೊಳ್ತೀನಿ, AD ಅಂತ ಬರ್ಕೊಳ್ತೀನಿ /AN ಅಂತ ಆಗತ್ತೆ ಸಮ ಇಲ್ಲಿ MB/AM ಕೂಡ ಅದೇ ರೀತಿ ನೋಡಿ. MB ಇಲ್ಲಿದೆ, AM ಇಲ್ಲಿದೆ. ಇದೆರಡನ್ನು ಸೇರಿಸಿದಾಗ AB ಅನ್ನುವಂಥದ್ದು ಸಿಗತ್ತೆ. ಹಾಗಾಗಿ ನಾನು ಇಲ್ಲೇನ್ ಮಾಡ್ತೀನಿ, MB/AM ಬದಲಿಗೆ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ AB ಅನ್ನುವಂಥದ್ದನ್ನ ಬರ್ಕೊಳ್ತಾ ಇದ್ದೀನಿ. ಅದನ್ನ ಸೇರಿಸಿದಾಗ ಆ ಚಿಕ್ಕ ಚಿಕ್ಕ ರೇಖಾ ಖಂಡಗಳು ಅಂತ ತಗೊಂಡ್ರೆ ನಾವು, ಅಂದ್ರೆ ಅದೊಂದು ರೇಖೆ ಅಂತ ತಗೊಂಡ್ರೆ ಅದು ರೇಖಾ ಖಂಡ ಆಗ್ತಾ ಇದೆ ಅಲ್ವಾ. ಸೊ ಅದೆರಡನ್ನು ಸೇರಿಸಿದಾಗ ನಮ್ಗೆ ಪೂರ್ತಿ AB ಅನ್ನುವಂತಹ ಒಂದು ರೇಖಾಖಂಡ ಸಿಗತ್ತೆ ಅಲ್ವಾ. ನಾನು ಅದನ್ನ ಒಟ್ಟಾಗಿ ಬರಿತಾ ಇದ್ದೀನಿ. ಏನಾಗತ್ತೆ ಅದು, AB ಅಂತ ಆಗತ್ತೆ /AM ಅಂತ ಸಿಕ್ತು. ಇದನ್ನ ಮತ್ತೆ ವ್ಯುತ್ಕ್ರಮ ಮಾಡಿದ್ರೆ ಈ ಸಮೀಕರಣ 2 ಅಂತ ತಗೊಂಡಿರೋದನ್ನ ಈ ಸಮೀಕರಣ 2 ವ್ಯುತ್ಕ್ರಮ ಮಾಡುದು ಅಂದ್ರೆ ಛೇದದಲ್ಲಿರೋದನ್ನ ಅಂಶಕ್ಕೆ, ಅಂಶದಲ್ಲಿರೋದನ್ನ ಛೇದದಲ್ಲಿ ಬರೆದು ಇಡೋದು. ಅದನ್ನೇ ವ್ಯುತ್ಕ್ರಮ ಮಾಡೋದು ಅಂತ ಹೇಳ್ತಾರೆ. ವ್ಯುತ್ಕ್ರಮ ಗೊಳಿಸಿದಾಗ ಏನ್ ಸಿಗತ್ತೆ ನಮ್ಗೆ, AN/ND ಸಮ AM/AB ಅನ್ನುವಂತಹದ್ದು ಸಿಗತ್ತೆ. ಅದೇ ಅಲ್ವಾ ನಮ್ಗೆ ಸಾಧನೆ ಮಾಡೋದಿಕ್ಕೆ ಇದ್ದಿದ್ದು. ಇಲ್ಲಿ ನೋಡಿ, AM/AB ಅಂದ್ರೆ ನಂದು ಎಡಗಡೆಗೆ ಬಂದಿರೋದು ಅಲ್ಲಿ ಬಲಗಡೆಗೆ ಬರ್ಕೊಂಡಿದ್ದಾರೆ ಅಷ್ಟೇನೆ. ನಾನ್ ಕಡೆದಾಗಿ ಸಾಧನೆಯಲ್ಲಿ ಮಾಡಿರೋದು ಅಲ್ಲಿ ಎಡಗಡೆಗೆ ಇರೋದು ನನ್ಗೆ ಬಲಗಡೆಗೆ ಸಿಕ್ಕಿದೆ, ಹಾಗೆ ಬಲಗಡೆಗೆ ಸಿಕ್ಕಿರೋದು ಅಲ್ಲಿ ಎಡಗಡೆಯಲ್ಲಿ ಕೇಳಿದ್ದಾರೆ. ನಾವು ಅದನ್ನ ಮತ್ತೆ ಚೇಂಜ್ ಮಾಡಿ ಬರಿಬಹುದು, ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಅದೆರಡು ಸಮ ಅಂತ ಆಲ್ರೆಡಿ ನಾವು ಸಾಧಿಸಿ ಆಗಿದೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ಸಾಧನೆಯನ್ನ ಮಾಡಬಹುದು ಮಕ್ಕಳೇ. ಇಲ್ಲಿ ಮೇನ್ ಆಗಿ ನಾವು ಏನನ್ನ ಮಾಡಬೇಕು ಅಂದ್ರೆ ಮೂಲ ಸಮಾನುಪಾತತೆ ಪ್ರಮೇಯವನ್ನ ಅನ್ವಯ ಮಾಡಬೇಕು. ಆಮೇಲೆ ಒಂದನ್ನ ಎರಡೂ ಭಾಗಕ್ಕೆ, ಸಮಚಿಹ್ನೆಯ ಎರಡೂ ಭಾಗಕ್ಕೆ ಸೇರಿಸ್ಬೇಕು ಅಷ್ಟೆ. ಆಯ್ತಾ? ಇದು ಗೊತ್ತಾಯ್ತಾ ನಿಮ್ಗೆ? ಓಕೆ. ಸೊ ಇದಿಷ್ಟು ಸಮಾನುಪಾತತೆ ಪ್ರಮೇಯದ ಅನ್ವಯ ಆದ್ರೆ, ನಾವು 9ನೇ ತರಗತಿಯಲ್ಲಿ ಕೆಲವೊಂದಿಷ್ಟು ಸರ್ವಸಮ್ಮತೆಯ ನಿರ್ಧಾರಕ ಗುಣಗಳು ಅಂತ ಅಭ್ಯಾಸ ಮಾಡಿದ್ವಿ ಅಲ್ವಾ. ಅದೇ ರೀತಿ ಇಲ್ಲಿ ಸಮರೂಪತೆಯ ನಿರ್ಧಾರಕ ಗುಣಗಳು ಅಂತ ಕೆಲವೊಂದಿಷ್ಟು ನಿರ್ಧಾರಕ ಗುಣಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಇದು ಕೂಡ ಪ್ರಮೇಯಗಳಿರತ್ತೆ. ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರ ಅನ್ವಯ ಆಗುವಂತಹ ಪ್ರಾಬ್ಲಮ್ಸ್ ಕೂಡ ಇರತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಇದೆ ಮಕ್ಕಳೇ, ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನೋಡಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ. ಹಾಗಾಗಿ ಆ ತ್ರಿಭುಜಗಳು ಸಮರೂಪ ಆಗಿರುತ್ತೆ ಅಂತ ಹೇಳ್ತಾರೆ ಪ್ರಮೇಯ. ಈ ಒಂದು ಗುಣವನ್ನ ನಾವೇನಂತ ಕರಿತೀವಿ, ಕೋನ 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 ಅನ್ನೋದನ್ನ, ಕೋನ ಕೋನ ಕೋನ
ನಿರ್ಧಾರಕ ಗುಣ. ಅದನ್ನ ಚಿಕ್ಕದಾಗಿ ಕೋ 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 ಅಂತ ಬರೀತಾರೆ. ಆಯ್ತಾ? ಇದನ್ನ ಇಂಗ್ಲಿಷ್ ನಲ್ಲಿ ಆಂಗಲ್ ಅಂತ ಕರೆಯೋದಕ್ಕೆ, ಆಂಗಲ್ 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 ಅಂತ ಕರೆಯೋದಕ್ಕೆ ಇದನ್ನ ಎ ನಿರ್ಧಾರಕ ಗುಣ ಅಂತಾನು ಕೂಡ ಹೇಳ್ತಾರೆ. ನೀವೆಲ್ಲಾದ್ರೂ ಒಂದ್ ಕಡೆ ಎ ಅಂತ ಕಂಡ್ರೆ ಅದರ ಅರ್ಥ ನೀವೇನೋ ಬೇರೆ ಇದ್ಯಾವುದೋ ಹೊಸ ಪ್ರಮೇಯ ಅಂತ ಗಾಬರಿ ಆಗ್ಬೇಕೇನು ಇಲ್ಲ. ಅದರ ಅರ್ಥ ಕೋ 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 ನಿರ್ಧಾರಕ ಗುಣ ಅಂತ ಆಗಿರತ್ತೆ. ಆಯ್ತಾ? ಸೊ ಏನು ಇಲ್ಲಿ ಏನ್ ಹೇಳ್ತಾ ಇದೆ, ಪ್ರಮೇಯ ಏನ್ ಹೇಳ್ತಾ ಇದೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಆದ್ರೆ ಯಾವ ಎರಡು ತ್ರಿಭುಜ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ಮಕ್ಳೇ. ಈ ಎ ಬಿ ಸಿ ಅನ್ನುವಂತಹದ್ದು ಒಂದು ತ್ರಿಭುಜ ಆದ್ರೆ ಡಿ ಇ ಎಫ್ ಅನ್ನುವಂತಹದ್ದು ನಮ್ಮ ಎರಡನೇ ತ್ರಿಭುಜ. ಆಯ್ತಾ? ಈ ಎರಡೂ ತ್ರಿಭುಜಗಳನ್ನ ನೋಡಿದಾಗ ನಮ್ಗೆ ಅನುರೂಪ ಕೋನಗಳು ಯಾವ್ದಾಗಿರುತ್ತೆ? ಹಾಗಿದ್ರೆ ಅನುರೂಪ ಕೋನಗಳು ಯಾವ್ದಾಗಿರುತ್ತೆ ಹೇಳಿ? ಎ ಮತ್ತೆ ಡಿ ಅನುರೂಪ ಕೋನಗಳು ಅಲ್ವಾ? ಹಾಗೆ ಬಿ ಮತ್ತೆ ಇ ಅನುರೂಪ ಕೋನ, ಮತ್ತೆ ಸಿ ಎಫ್ ಗಳು ಅನುರೂಪ ಕೋನಗಳಾಗಿರುತ್ತೆ ಅಲ್ವಾ? ಅದನ್ನೇ ನಾವು ಮತ್ತೆ ಈ ಪ್ರಮೇಯ ಬರೆಯುವಾಗ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಳೇ, ದತ್ತ ಯಾವತ್ತಿದ್ರೂ ನಮ್ಮ ಪ್ರಮೇಯದ ಹೇಳಿಕೆಯಲ್ಲೇನೆ ನಮ್ಗೆ ಸಿಕ್ಬಿಡತ್ತೆ. ಆಯ್ತಾ? ಸೊ ಇಲ್ಲಿ ದತ್ತ ಏನಾಗಿರತ್ತೆ? ಮೂರು ಅನುರೂಪ ಕೋನಗಳು ಸಮ ಅನ್ನೋದೇ ದತ್ತ. ಹೌದಾ? ಯಾವುದು? ಕೋನ ಎ ಸಮ ಕೋನ ಡಿ, ಮತ್ತೆ ಕೋನ ಬಿ ಸಮ ಕೋನ ಇ, ಹಾಗೆ ಕೋನ ಸಿ ಸಮ ಕೋನ ಎಫ್ ಅನ್ನೋದು ದತ್ತ ಆಗಿರತ್ತೆ. ಆಯ್ತಾ? ಅದು ಸಮ ಆದ್ರೆ, ಈ ರೀತಿ ಕೋನಗಳು ಸಮ ಆದ್ರೆ ನಾವೇನು ಸಾಧನೆ ಮಾಡಬೇಕು? ಅನುರೂಪ ಬಾಹುಗಳ ಅನುಪಾತ ಸಮ ಅನ್ನೋದನ್ನ ನಾವು ಸಾಧಿಸ್ಬೇಕು. ಅದರ ಜೊತೆನಲ್ಲಿ ಈ ಕೋನ ಸಮ ಆಯ್ತು, ಹಾಗೆ ಅನುರೂಪ ಬಾಹುಗಳ ಅನುಪಾತ ಸಮ ಆಯ್ತು ಅಂದ್ರೆ ಅರ್ಥ ಏನು ಮಕ್ಳೇ? ತ್ರಿಭುಜಗಳ ಸಮರೂಪತೆಗೆ ನಾವು ಯಾವ ಎರಡು ಅಂಶವನ್ನ ನೋಡಿದ್ವಿ? ಅನುರೂಪ ಕೋನಗಳು ಸಮ ಆಗಿರ್ಬೇಕು, ಹಾಗೇನೆ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ಬೇಕು ಅಲ್ವಾ? ಸೊ ಇಲ್ಲಿ ಒಂದ್ ಅಂಶವನ್ನ ಅವರು ದತ್ತದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದನ್ನ ಸಾಧಿಸೋದಿಕ್ಕೆ ಹೇಳ್ತಾ ಇದ್ದಾರೆ. ಏನದು? ಎ ಬಿ ಬೈ ಡಿ ಇ ಸಮ ಬಿ ಸಿ ಬೈ ಇ ಎಫ್ ಸಮ ಎ ಸಿ ಬೈ ಡಿ ಎಫ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಇದನ್ನ ನಾವು ಸಾಧನೆ ಮಾಡಬೇಕು ಅಲ್ವಾ? ಇದರ ಜೊತೆನಲ್ಲಿ ಇದು ಎರಡೂ ಪ್ರೂವ್ ಆಯ್ತು ಅಂದ್ರೆ ಅರ್ಥ ಏನು ಮಕ್ಳೇ? ಅಲ್ಲಿಗೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಬಿ ಇ ಎಫ್ ಅಂತ ಆಗತ್ತೆ. ಹೌದಾ? ಸೊ ನಾವ್ ಇದೆರಡನ್ನು ಸಾಧನೆ ಮಾಡಬೇಕು, ಹಾಗಾಗಿ ಇದು ನಮ್ಮ ಸಾಧನೀಯ ಆಗತ್ತೆ. ರಚನೆ ಏನು ಇಲ್ಲಿ ಅಂತ ನೋಡಿದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಎ ಬಿ ಯ ಅಳತೆ ಎಷ್ಟಿರತ್ತೋ ಅಷ್ಟೇ ಅಳತೆಯ ಒಂದು ರೇಖೆಯನ್ನ, ಅಂದ್ರೆ ಆ ಅಳತೆಯನ್ನ ತಗೊಂಡು ನಾವಿಲ್ಲಿ ಡಿ ಮತ್ತೆ ಇ ಮಧ್ಯದಲ್ಲಿ ಒಂದು ಬಿಂದುವನ್ನ ಗುರುತಿಸ್ಬೇಕು. ಅದನ್ನ ಪಿ ಅಂತ ಹೆಸರು ಕೊಟ್ರೆ ಈ ಡಿ ಪಿ ಯ ಅಳತೆ ಎ ಬಿ ಯ ಅಳತೆಗೆ ಸಮವಾಗಿರ್ಬೇಕು. ಆ ರೀತಿ ನಾವು ಪಿ ಬಿಂದುವನ್ನ ತಗೋಬೇಕು. ಹಾಗೆ ನೆಕ್ಸ್ಟ್ ಎ ಸಿ ಅಳತೆ ಎಷ್ಟಿರತ್ತೋ ಅಷ್ಟೇ ಅಳತೆಯ ಒಂದು ಬಿಂದುವನ್ನ ಡಿ ಎಫ್ ಮೇಲೆ ಗುರುತಿಸ್ಬೇಕು. ಅದನ್ನ ಕ್ಯೂ ಅಂತ ತಗೊಂಡ್ರೆ ಇಲ್ಲಿ ಎ ಸಿ ಸಮ ಡಿ ಕ್ಯೂ ಆಗಿರುತ್ತೆ. ಆಯ್ತಾ? ಸೊ ಆ ರೀತಿ ಎರಡು ಬಿಂದುಗಳನ್ನ ಪಿ ಮತ್ತೆ ಕ್ಯೂ ಗಳನ್ನ ನಾವು ಮಾರ್ಕ್ ಮಾಡಿ ಆ ಎರಡು ಬಿಂದುಗಳನ್ನ ಸೇರಿಸುವಂತೆ ಒಂದು ರೇಖೆಯನ್ನ ಎಳ್ಕೋಬೇಕು. ಅದನ್ನ ಪಿ ಕ್ಯೂ ರೇಖೆ ಅಂತ ಕರಿಬಹುದು. ಆಯ್ತಾ? ಅಲ್ಲಿಗೆ ನಮ್ಗೆ ಏನ್ ಗೊತ್ತಾಯ್ತು? ಎ ಬಿ ಯ ಅಳತೆ ಎಷ್ಟಿದೆಯೋ ಅಷ್ಟೇ, ಇಲ್ಲಿ ರಚನೆಯನ್ನು ಇಲ್ಲಿ ಬರ್ದಿರ್ತೀನಿ ನಾನು. ಆಯ್ತಾ? ಸೊ ಎ ಬಿ ಸಮ ಡಿ ಪಿ ಆಗಿರುತ್ತೆ, ಹಾಗೆ ಎ ಸಿ ಸಮ ಡಿ ಕ್ಯೂ ಆಗಿರುತ್ತೆ. ಆಯ್ತಾ? ಗೊತ್ತಾಗ್ತಾ ಇದೆಯಾ ಮಕ್ಳೇ ಏನು ಅಂತ?
ಸೊ ಇಲ್ಲಿ ಇದೆರಡು ನಮ್ಗೆ ಏನು ಈ ರೀತಿಯಾದಂತಹ ಒಂದು ಬಿಂದುಗಳನ್ನ ತಗೊಂಡು ನಾವು ಪಿ ಕ್ಯೂ ರೇಖೆಯನ್ನ ಅಂದ್ರೆ ಪಿ ಕ್ಯೂ ಬಿಂದುಗಳನ್ನ ಸೇರಿಸ್ಬೇಕು. ರೇಖೆಯನ್ನ ಎಳೆದು ಆ ಬಿಂದುಗಳನ್ನ ಸೇರಿಸ್ಬೇಕು. ಇದು ರಚನೆ ಆಗಿರತ್ತೆ. ಇದಿಷ್ಟನ್ನ ನಾವು ಬರ್ಕೋಬೇಕು ಮಕ್ಕಳೇ. ಪ್ರಮೇಯ ಬರೆಯುವಾಗ ಇದೆಲ್ಲದು ಬರ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ? ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಾನು ರಚನೆಯನ್ನ ಬರ್ಕೊಳ್ತೀನಿ. ಒಂದ್ಸಲ ನೀವು ಇದಿಷ್ಟನ್ನು ಬೇಕಿದ್ರೆ ನೋಡ್ಕೊಳ್ಳಿ ಇನ್ನೊಂದ್ಸಲ ಕರೆಕ್ಟ್ ಆಗಿ. ಈಗ ಈ ಎರಡು ತ್ರಿಭುಜವನ್ನ ನೋಡಿದ್ರೆ ಎ ಬಿ ಸಿ ಮತ್ತೆ ಡಿ ಇ ಎಫ್ ಡಿ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನ ನೋಡಿದ್ರೆ ಎ ಬಿ ಸಮ ಡಿ ಪಿ ಆಗಿರತ್ತೆ ಅಲ್ವಾ? ನಾವು ರಚನೆ ಹಾಗೆ ಮಾಡ್ಕೊಂಡಿದೀವಿ ಅಲ್ವಾ ಮಕ್ಳೇ? ಸೊ ಎ ಬಿ ಯ ಅಳತೆ ಎಷ್ಟಿರತ್ತೋ ಹಾಗೆ ಅಷ್ಟೇ ಅಳತೆ ಡಿ ಪಿ ಇರತ್ತೆ. ಸೊ ಇದೆರಡನ್ನ ನಾವು ಈಕ್ವಲ್ ಅಂತ ಬರಿಬಹುದು. ಎ ಬಿ ಸಮ ಡಿ ಪಿ ಅಂತ ಬರ್ಕೋಬಹುದು. ಹಾಗೆ ಎ ಸಿ ಸಮ ಡಿ ಕ್ಯೂ ಅಂತ ಬರ್ಕೋಬಹುದು. ಅದಾದ್ಮೇಲೆ ಈ ಎರಡು ತ್ರಿಭುಜಗಳನ್ನ ನೋಡಿದ್ರೆ ಕೋನ ಎ ಸಮ ಕೋನ ಡಿ ಅಲ್ವಾ? ಎಲ್ಲಿಂದ ಬಂತು ಇದು? ಕೋನ ಎ ಸಮ ಕೋನ ಡಿ ಅನ್ನೋದು ಎಲ್ಲಿಂದ ಬಂತು ಹಾಗಿದ್ರೆ? ಇಲ್ಲಿ ನೋಡಿ, ದತ್ತದಲ್ಲಿ ಕೋನ ಎ ಸಮ ಕೋನ ಡಿ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎ ಸಮ ಡಿ ಅನ್ನೋದನ್ನ ದತ್ತದಿಂದ ತಗೊಳ್ತಾ ಇದ್ದೀವಿ. ಒಂದು ಕೋನ ಸಮ ಹಾಗೆ ಎರಡು ಬಾಹುಗಳು ಸಮವಾಗಿದೆ ಎರಡು ತ್ರಿಭುಜದ್ದು ಅಂತ ಅಂದ್ರೆ ನಾವು ಬಾಕೋಬಾ ಸಿದ್ಧಾಂತವನ್ನ ಉಪಯೋಗಿಸಿ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಬರಿಬಹುದು ಅಲ್ವಾ ಮಕ್ಳೇ? ಅಲ್ವಾ? ಸೊ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ? ಸಾಧನೆಯಲ್ಲಿ ಇದು ನಮ್ಮ ಸಾಧನೆ ಆಗಿರತ್ತೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಏನ್ ಗೊತ್ತು ನಮ್ಗೆ? ಎ ಬಿ ಅಳತೆ ಎಷ್ಟಿದೆಯೋ ಅಷ್ಟೇ ಡಿ ಪಿ ಅಳತೆ ಆಗಿರತ್ತೆ. ಹಾಗೆ ಎ ಸಿ ಅಳತೆ ಎಷ್ಟಿದೆಯೋ ಅಷ್ಟು ಡಿ ಕ್ಯೂನ ಅಳತೆ ಆಗಿರತ್ತೆ ಅಲ್ವಾ? ಇದೆರಡು ನಮ್ಗೆ ಎಲ್ಲಿಂದ ಸಿಕ್ಕಿದ್ದು? ರಚನೆಯಿಂದ ನಮ್ಗೆ ದೊರಕಿರುವಂತಹ ಅಂಶಗಳು ಅಲ್ವಾ? ಇದು ರಚನೆಯಿಂದ ದೊರಕಿರೋದು. ನೆಕ್ಸ್ಟ್ ಕೋನ ಎ ಸಮ ಕೋನ ಡಿ ಇದೆಲ್ಲಿಂದ ಬಂತು? ದತ್ತದಿಂದ ಬಂದಿರುವಂತಹದ್ದು. ಇದು ಅವರೇ ಕೊಟ್ಟಿರೋದು. ಹಾಗಾಗಿ ಇದೆರಡು ಬಾಹು ಆಯ್ತು. ಹಾಗೆ ಇದು ಕೋನ ಆಗಿರೋದಕ್ಕೆ ಬಾಕೋಬ ಸಿದ್ಧಾಂತವನ್ನ ಬಳಸಿ ನಾವೇನಂತ ಹೇಳ್ಬಹುದು? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಹೇಳ್ಬಹುದು ಅಲ್ವಾ? ಹಾಗಾಗಿ ಸರ್ವಸಮ ತ್ರಿಭುಜಗಳು ಅಂದ್ರೆ ಏನು ಮಕ್ಕಳೇ? ಎಲ್ಲ ಅನುರೂಪ ಕೋನಗಳು ಸಮವಾಗಿರತ್ತೆ, ಹಾಗೆ ಅನುರೂಪ ಬಾಹುಗಳು ಸಮವಾಗಿರತ್ತೆ ಅಲ್ವಾ? ಅದನ್ನೇ ನಾವೇನಂತ ಹೇಳ್ತೀವಿ? ಸರ್ವಸಮ ಅಂತ ಕರೆಯೋದು. ಇಲ್ಲಿ ಆಲ್ರೆಡಿ ಎರಡು ಬಾಹುಗಳು ಸಮ ಅಂತ ಬರ್ದಿದ್ದಾಗಿದೆ. ನಾವು ಬಿಟ್ಟಿರುವಂತಹ ಬಾಹು ಯಾವುದು? ಬಿ ಸಿ ಅಲ್ವಾ? ಅದು ಯಾವುದಕ್ಕೆ ಸಮ ಆಗಿರತ್ತೆ? ಪಿ ಕ್ಯೂಗೆ ಸಮ ಆಗಿರತ್ತೆ ಅಲ್ವಾ? ಹಾಗೇನೆ ಈಗ ಪಿ ಕ್ಯೂಗೆ ಸಮ ಅಂತ ಬರೆದ ಮೇಲೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಅಂತ ಬರ್ದಾದ್ಮೇಲೆ ನಾವೇನಂತ ನೋಡಬಹುದು? ಕೋನ ಎ ಸಮ ಕೋನ ಡಿ ಹಾಗೆ ಕೋನ ಬಿ ಸಮ ಕೋನ ಪಿ ಅಲ್ವಾ? ಮತ್ತೆ ಕೋನ ಸಿ ಸಮ ಕೋನ ಕ್ಯೂ ಅಂತ ನೋಡ್ತೀವಿ ಅಲ್ವಾ ಮಕ್ಳೇ? ಈಗ ನಾವಿಲ್ಲಿ ದತ್ತದಲ್ಲಿ ಬರ್ಕೊಂಡಿರೋದನ್ನ ಒಂದ್ಸಲ ಗಮನಿಸಿ. ಕೋನ ಎ ಸಮ ಕೋನ ಡಿ, ಕೋನ ಬಿ ಸಮ ಕೋನ ಇ ಅಂತ ಬರ್ದಿದೀವಿ. ಕೋನ ಸಿ ಸಮ ಕೋನ ಎಫ್ ಅಂತ ಬರ್ದಿದೀವಿ ಅಲ್ವಾ? ಇಲ್ಲಿ
ಬಿ ಸಮ ಪಿ ಅಂತ ಬರ್ದಿದೀವಿ, ಸಿ ಸಮ ಕ್ಯೂ ಅಂತ ಬರ್ದಿದೀವಿ. ನಾನಿಲ್ಲಿ ಇನ್ನೊಂದ್ಸಲ ದತ್ತ ಬರೆದ್ರೆ ಕೋನ ಎ ಸಮ ಕೋನ ಡಿ ಅಂತ ಬರ್ಕೊಂಡಿದ್ವಿ, ಕೋನ ಬಿ ಸಮ ಕೋನ ಇ, ಹಾಗೆ ಕೋನ ಸಿ ಸಮ ಕೋನ ಎಫ್ ಅಂತ ಬರ್ದಿದೀವಿ ಅಲ್ವಾ. ಈಗ ನೋಡಿದ್ರೆ ಇದು ಎ ಸಮ ಡಿ ಎರಡರಲ್ಲೂ ಅದೇ ಇದೆ, ಸೇಮ್ ಇದೆ. ಆದ್ರೆ ಈ ಎರಡನೇ ಕೋನವನ್ನ ನಾವು ಗಮನಿಸಿದ್ರೆ ಇಲ್ಲಿ ಬಿ ಪಿಗೂ ಸಮ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಅದೇ ಕೋನ ಬಿ ಈ ಕೋನಕ್ಕೂ ಸಮ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಕೋನ ಸಿ ಕ್ಯೂಗೆ ಸಮ ಅನ್ನೋದನ್ನ ನಾವು ನೋಡಬಹುದು, ಮತ್ತೆ ಕೋನ ಸಿ ಕೋನ ಎಫ್ ಗೆ ಸಮ ಅಂತ ನೋಡ್ತೀವಿ. ಹಾಗಿದ್ಮೇಲೆ ಮಕ್ಕಳೇ ಕೋನ ಪಿ ಸಮ ಕೋನ ಇ ಅಂತ ಆಯ್ತು ಅಲ್ವಾ. ಮತ್ತೆ ಕೋನ ಕ್ಯೂ ಸಮ ಕೋನ ಎಫ್ ಅಂತ ಆಯ್ತು. ಈಗ ಅಲ್ಲಿದ್ದಂತಹ ತ್ರಿಭುಜ ಇದು ಪಿ ಕ್ಯೂ ಅಂತ ಅನ್ಕೊಂಡ್ರೆ ಆಯ್ತಾ, ಈ ಕೋನ ಈ ಕೋನಕ್ಕೆ ಸಮ, ಈ ಕೋನ ಈ ಕೋನಕ್ಕೆ ಸಮ ಅಂತ ಬಂತು ನಮ್ಗೆ. ಯಾವಾಗ ಹೀಗಾಗೋದಿಕ್ಕೆ ಸಾಧ್ಯ? ನೀವು ಇದನ್ನ ನೋಡಿದ್ರೆ ಇದೊಂದು ಕಾಲ್ಪನಿಕ ರೇಖೆ ನಾನು ಹೀಗೆ ಹೇಳ್ಕೊಂಡ್ರೆ ಇದೆರಡು ಏನಾಗ್ತಾ ಇದೆ ಮಕ್ಕಳೇ, ಇದನ್ನು ಹೀಗೆ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಇದ್ಯಾವುದು ಇಲ್ಲದೆ ಇದ್ದಾಗ, ಅಂದ್ರೆ ಒಂದು ವೇಳೆ ಇದಿಲ್ಲ ಅಂತ ಅನ್ಕೊಳ್ಳಿ ಸದ್ಯಕ್ಕೆ, ಇದು ಹೇಗ್ ಕಾಣಿಸ್ತಾ ಇದೆ? ಎರಡು ಸಮಾಂತರ ರೇಖೆಗಳು, ಹಾಗೆ ಇದು ಒಂದು ಛೇದಕ ಅಲ್ವಾ. ಅದರಿಂದ ಇಲ್ಲಿ ಉಂಟಾಗ್ತಾ ಇರುವಂತಹ ಅನುರೂಪ ಕೋನಗಳು, ಇದು ಸಮ ಅಂತ ಬಂದ್ಬಿಟ್ಟಿದೆ. ಈ ಸಮಕೋನಗಳು, ಈ ಛೇದಕದಿಂದ ಉಂಟಾಗ್ತಾ ಇರುವಂತಹ ಕೋನಗಳ ಸಮ ಇದೆ ಅಂತ ಆದ್ರೆ ಈ ಎರಡು ರೇಖೆಗಳೇನಾಗಿರ್ಬೇಕು? ಸಮಾಂತರ ರೇಖೆಗಳಾಗಿರ್ಬೇಕು ಅಲ್ವಾ. ಆಗ ಮಾತ್ರ ಅನುರೂಪ ಕೋನಗಳು, ಛೇದಕದಿಂದ ಉಂಟಾಗ್ತಾ ಇರುವಂತಹ ಅನುರೂಪ ಕೋನಗಳು ಸಮ ಆಗಿರೋದಕ್ಕೆ ಸಾಧ್ಯ. ಸೊ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು? ಹೀಗೆ ಇರೋ ಕಾರಣದಿಂದಾಗಿ ನಾವೇನಂತ ಅರ್ಥ ಮಾಡ್ಕೋಬಹುದು ಮಕ್ಕಳೇ? ಪಿ ಕ್ಯೂ ಮತ್ತೆ ಇ ಎಫ್ ರೇಖೆಗಳು ಸಮಾಂತರ ರೇಖೆಗಳು ಅಂತ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಪಿ ಕ್ಯೂ ಸಮಾಂತರ ಇ ಎಫ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಪಿ ಕ್ಯೂ ಸಮಾಂತರ ಇ ಎಫ್ ಆಗಿದೆ. ನಂತರ ಇಲ್ಲಿ ಅಂದ್ರೆ ಈ ಬಿಂದು ಪಿ ಕ್ಯೂ ಬಿಂದು ಅಲ್ಲ, ರೇಖೆ ಪಿ ಕ್ಯೂ ಮತ್ತೆ ಇ ಎಫ್ ಸಮಾಂತರ ರೇಖೆ ಅಂದ್ರೆ ಅರ್ಥ ಏನು ಮಕ್ಕಳೇ? ಅದು ಈ ತ್ರಿಭುಜವನ್ನ ಎರಡು ಬಾಹುಗಳನ್ನ ಕಟ್ ಮಾಡ್ತಾ ಇದೆ ಅಂದ್ರೆ ಅರ್ಥ. ನಾವು ಮೂಲ ಸಮಾನುಪಾತತೆ ಪ್ರಮೇಯವನ್ನ ಅನ್ವಯ ಮಾಡಿದ್ರೆ ಏನಂತ ಗೊತ್ತಾಗತ್ತೆ ನಮ್ಗೆ? ಡಿ ಪಿ ಬೈ ಪಿ ಇ ಸಮ ಡಿ ಕ್ಯೂ ಬೈ ಕ್ಯೂ ಎಫ್ ಅಲ್ವಾ. ಇಲ್ಲ, ಡಿ ಪಿ ಬೈ ಡಿ ಇ ಅಂತ ತಗೊಳ್ಳೋಣ. ಡಿ ಇ ಸಮ ಡಿ ಕ್ಯೂ ಬೈ ಡಿ ಎಫ್ ಸಮ ಪಿ ಕ್ಯೂ ಬೈ ಇ ಎಫ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಆದ್ರೆ ನಮ್ಗಿಲ್ಲಿ ಗೊತ್ತಿದೆ ಎ ಬಿ ಸಮ ಡಿ ಪಿ ಅಂತ ಗೊತ್ತಿದೆ ಅಲ್ವಾ. ಸೊ ನಾನಿಲ್ಲಿ ಡಿ ಪಿ ಅನ್ನ ಎ ಬಿ ಇಂದ ಏನ್ ಮಾಡ್ತಾ ಇದ್ದೀನಿ, ಅದ್ಲು ಬದಲು ಮಾಡ್ತಾ ಇದ್ದೀನಿ. ಡಿ ಪಿ ಬದಲಿಗೆ ಎ ಬಿ ಅನ್ನ ಬರಿತಾ ಇದ್ದೀನಿ. ಎ ಬಿ ಬೈ ಡಿ ಇ ಸಮ ಡಿ ಕ್ಯೂ ಯಾವ್ದಕ್ ಸಮ ಇದೆ?
ಎ ಗೆ ಸಮ ಅಲ್ವಾ? ಸೊ ಎ ಸಿ ಬೈ ಡಿ ಎಫ್. ಹಾಗೆ ಪಿ ಕ್ಯೂ ಯಾವುದಕ್ಕೆ ಸಮ? ಇಲ್ಲಿ ನೋಡಿ, ಬಿ ಗೆ ಸಮ ಅಲ್ವಾ ಮಕ್ಕಳೇ? ಸೊ ನಾನಿಲ್ಲಿ ಪಿ ಕ್ಯೂ ಬದಲಿಗೆ ಬಿ ಸಿ ಅನ್ನ ಬರೆದ್ರೆ ಅಲ್ಲಿಗೆ ಬಾಹುಗಳ ಅನುಪಾತ, ಇದು ತ್ರಿಭುಜ ಎ ಬಿ ಸಿ ಆಗಿತ್ತು ಅಂತ ಅನ್ಕೊಂಡ್ರೆ ಈ ಎರಡು ತ್ರಿಭುಜಗಳ ಬಾಹುಗಳ ಅನುಪಾತ ಕೂಡ ಸಮ ಅಂತ ಬಂತು. ಕೋನ ಸಮ ಅನ್ನೋದನ್ನ ಅವರು ಕೊಟ್ಟಿದ್ರು ಮುಂಚೆ, ಹೌದಾ? ಅನುರೂಪ ಕೋನಗಳು ಸಮ ಅನ್ನೋದನ್ನ ಅವರು ಕೊಟ್ಟಿದ್ರು. ಈಗ ನಾವೇನ್ ಮಾಡಿದ್ವಿ? ಬಾಹುಗಳ ಅನುಪಾತ ಕೂಡ ಸಮ ಅನ್ನೋದನ್ನ ಸಾಧಿಸಿದೀವಿ. ಹಾಗಿದ್ಮೇಲೆ ಏನಾಯ್ತು ಮಕ್ಕಳೇ? ಅನುರೂಪ ಕೋನಗಳು ಸಮ ಇದೆ, ಹಾಗೆ ಅನುರೂಪ ಬಾಹುಗಳ ಅನುಪಾತವೂ ಕೂಡ ಸಮ ಇದೆ. ಅಂದ್ರೆ ಅರ್ಥ ಆ ಎರಡೂ ತ್ರಿಭುಜಗಳು ಸಮರೂಪ ಅಂತ ಆಯ್ತು ಅಲ್ವಾ? ಸೊ ನಾವು ಇದಿಷ್ಟರಿಂದ ನಾವೇನಂತ ಬರಿಬಹುದು? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ PEF ಅಂತ ಬರಿಬಹುದು. ಅಲ್ಲಿಗೆ ನಮ್ಮ ಸಾಧನೆ ಕಂಪ್ಲೀಟ್ ಆಗತ್ತೆ. ಅರ್ಥ ಆಯ್ತಾ? ಇದೆಲ್ಲದನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗೋದು ಒಂದು, ನಮ್ಗೆ 9ನೇ ಕ್ಲಾಸಿನ ಸಿದ್ಧಾಂತಗಳು, ನಿರ್ಧಾರಕ ಗುಣಗಳೇನಿತ್ತಲ್ಲ ಅದು ಒಂದ್ ಸ್ವಲ್ಪ ನೆನಪಲ್ಲಿ ಇರಬೇಕು ಮಕ್ಕಳೇ. ಇಲ್ಲ ಅಂದ್ರೆ ನಿಮ್ಗೆ ಇದು ಅಷ್ಟು ಸುಲಭ ಆಗಲ್ಲ. ಆಯ್ತಾ? ಆದಷ್ಟು ಅದನ್ನ ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಸಾಧನೆ ಮಾಡಬಹುದು. ಅದರ ಜೊತೆನಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯ ತುಂಬಾ ಇಂಪಾರ್ಟೆಂಟ್ ಪ್ರಮೇಯ ಅದು. ಹಾಗಾಗಿ ಅದು ಕೂಡ ನಿಮ್ಗೆ ಕ್ಲಿಯರ್ ಆಗಿರ್ಲಿ. ಆಯ್ತಾ? ಇದು ಈ ಒಂದು ಸಿದ್ಧಾಂತವನ್ನ ನಾವೇನಂತ ಕರಿತೀವಿ? ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಸಮರೂಪತೆಯ ನಿರ್ಧಾರಕ ಗುಣ ಇದು. ಆಯ್ತಾ? ಅದನ್ನ ಎ ಅಂತಾನು ಕೂಡ ಹೇಳ್ತಾರೆ. ಇದು ನೆನ್ಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಈ ಅಂಶಗಳನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆನಾ? ಇದನ್ನ ಇದೇ ಒಂದು ಸಿದ್ಧಾಂತವನ್ನ ಹೀಗೆ ಕೂಡ ಹೇಳಬಹುದು. ಒಂದು ವೇಳೆ ಒಂದು ತ್ರಿಭುಜದ ಎರಡು ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ ಕೋನಗಳಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪವಾಗಿರುತ್ತೆ ಅನ್ನೋದನ್ನ ನಾವು ನೋಡಬಹುದು ಮಕ್ಕಳೇ. ಆಯ್ತಾ? ಅದನ್ನ ಎ ನಿರ್ಧಾರಕ ಗುಣ ಅಂತ ಕರೀತಾರೆ. ಇಲ್ಲಿ ಎರಡು ಕೋನವನ್ನ ಮಾತ್ರ ನಾವು ಲೆಕ್ಕಕ್ಕೆ ತಗೊಳ್ಳೋದ್ರಿಂದ ಇಲ್ಲಿ ಮೂರನೇ ಎ ಇಲ್ಲ. ನಾವು ಇಲ್ಲಿ ಹಿಂದೆ ನೋಡಿರೋದು ಏನಿತ್ತು? 3 ಕೋನ ಇತ್ತು, ಹೌದಾ? ಕೋನ ಕೋನ ಕೋನ. ಯಾಕಂದ್ರೆ 3 ಅನುರೂಪ ಕೋನಗಳನ್ನ ಇಟ್ಕೊಂಡು ನಾವು ಸಾಧನೆಯನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಕೋನ 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 ಅನ್ನುವಂತಹ ಹೆಸರಿತ್ತು. ಇದೇ ನಿರ್ಧಾರಕ ಗುಣವನ್ನ ನಾವು ಒಂದು ವೇಳೆ ಎರಡು ಕೋನಗಳನ್ನ ಇಟ್ಕೊಂಡು ನಾವು ಹೇಳ್ತಾ ಇದ್ರೆ ಅದನ್ನ ಕೋನ ಕೋನ ಅಥವಾ ಆಂಗಲ್ ನಿರ್ಧಾರಕ ಗುಣ ಅಂತ ಕರೀತಾರೆ. ಆಯ್ತಾ? ಒಂದು ತ್ರಿಭುಜದ ಎರಡು ಕೋನಗಳು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಈ ಒಂದು ಹೇಳಿಕೆ ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ಕ್ರಮವಾಗಿ ಮತ್ತೊಂದು ತ್ರಿಭುಜದ ಎರಡೂ ಕೋನಗಳಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪವಾಗಿರುತ್ತದೆ. ಆಯ್ತಾ? ಇದು ತ್ರಿಭುಜಗಳ ಸಮರೂಪತೆ ಕೋಕೋ ನಿರ್ಧಾರಕ ಗುಣ. ಎರಡು ಕೋನ ಇರೋದಕ್ಕೆ ಕೋಕೋ, ಎರಡು ಕೋ ಮಾತ್ರ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳೋದಿದ್ರೆ ಎ ನಿರ್ಧಾರಕ ಗುಣ ಅಂತ ಕರೀತಾರೆ. ಆಯ್ತಾ? ಸೊ ಇಲ್ಲೊಂದು ಪ್ರಶ್ನೆ ಇದೆ. 6 ಮೀಟರ್ ಎತ್ತರದ ನೇರವಾದ ಕಂಬ. ನೋಡಿ ಅಲ್ಲೇನಂತ ಹೇಳ್ತಾ ಇದ್ದಾರೆ? 6 ಮೀಟರ್ ಎತ್ತರದ ನೇರ ಕಂಬ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೀಗೆ ಸ್ಟ್ರೇಟ್ ಇರ್ಬೇಕಾಯ್ತು, ಹೌದಾ? ಕಂಬ ಏನ್ ಮಾಡ್ತಾ ಇದೆ? ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಹಾಗಿದ್ರೆ ಅದೇನಾಯ್ತು? ನೆರಳು 4 ಮೀಟರ್ ನೆರಳು ಹೀಗಿರತ್ತೆ ಅಲ್ವಾ? ಸೊ ಇದು 4 ಮೀಟರ್ ನೆರಳನ್ನ ಉಂಟು ಮಾಡ್ತಾ ಇದೆ. ಅದೇ ಸಮಯದಲ್ಲಿ 28 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವ ಕಟ್ಟಡದ ಎತ್ತರ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇನ್ನೊಂದೆಷ್ಟೋ ಒಂದು ಎತ್ತರದ
ಕಟ್ಟಡ ಇದೆ, ಬಿಲ್ಡಿಂಗ್ ಇದೆ. ಆದ್ರೆ ಅದರ ಒಂದು ಏನು ಎತ್ತರ ಎಷ್ಟು ಅಂತ ಗೊತ್ತಿಲ್ಲ, ಆಯ್ತಾ? ಅದನ್ನ ನಾವು ಎಕ್ಸ್ ಅಂತ ಅನ್ಕೊಂಡ್ರೆ ಇದೇನಾಗತ್ತೆ, 28 ಮೀಟರ್ ಅಂತ ಇದೆ, ಹೌದಾ? ಸೊ ಇದು 28 ಮೀಟರ್ ಎತ್ತರದ ಕಟ್ಟಡ ಆಯ್ತು. ಈಗ ನಮ್ಗಿಲ್ಲೇನ್ ಗೊತ್ತು, ಬಾಹುಗಳ ಅನುಪಾತ ತಗೊಳ್ಳೋದು ಗೊತ್ತಿದೆ, ಹೌದಾ? ಸೊ ನಾವು ಇದನ್ನ ಹೀಗೆ ತ್ರಿಭುಜ ಅಂತ ತಗೊಂಡ್ರೆ ಇದೇನಾಗತ್ತೆ, 6 ಮೀಟರ್ ಬೈ 4 ಮೀಟರ್ ಸಮ ಎಕ್ಸ್ ಮೀಟರ್ ಬೈ 28 ಮೀಟರ್ ಅಲ್ವಾ? ಸೊ ಈಗ ಇಲ್ಲೇನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ಮಾಡೋದು ನಾವು. ಓರೆ ಗುಣಾಕಾರ ಮಾಡಿದಾಗ 28 ಗುಣಿಸು 6 ಬೈ 4 ಸಮ ಎಕ್ಸ್ ಅಂತ ಆಗತ್ತೆ. ಹೌದಾ? 4 ಒಂದ್ಲೆ 4 ಎಂಟ್ಲೆ 7 7 ಎಂಟಲ್ಲ 7. ಸೊ 7 ಎಷ್ಟಾಗತ್ತೆ ಮಕ್ಳೇ, 42 ಮೀಟರ್ ಅಂತ ಬರುತ್ತೆ. ನಾವಿಲ್ಲೂ ಕೂಡ ಬೇರೆ ಏನಿಲ್ಲ, ಥೇಲ್ಸ್ ಪ್ರಮೇಯವನ್ನೇ ಅಪ್ಲೈ ಮಾಡಿ ಏನ್ ಮಾಡ್ತೀವಿ, ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಆ ತರ ತಗೊಳ್ಳೋದು. ಅನುರೂಪ ಬಾಹುಗಳ ಅನುಪಾತ ಅಲ್ಲ, ಓಕೆ. ಇದು ಇಲ್ಲಿ ನೋಡಿ, ಇಲ್ಲಿ ನಾವು ಹೇಗೆ ಅನುಪಾತವನ್ನ ತಗೊಳ್ಳೋದು ಅಂತ ಅಂದ್ರೆ, ಇದು 6 ಮೀಟರ್ ಎತ್ತರದ ಕಟ್ಟಡ ಅಲ್ವಾ ಮಕ್ಳೇ, ಇದು 4 ಮೀಟರ್ ನೆರಳನ್ನ ಉಂಟು ಮಾಡ್ತಾ ಇದೆ. ಹಾಗೆ ಇದು ಎಷ್ಟೋ ಒಂದು ಎತ್ತರದ ಕಟ್ಟಡ 28 ಮೀಟರ್ ನೆರಳನ್ನ ಉಂಟು ಮಾಡ್ತಾ ಇದೆ, ಹೌದಾ? ಹಾಗಿದ್ದಾಗ ಇಲ್ಲಿ ಕೋನ ಎಷ್ಟಾಯ್ತು, 90 ಡಿಗ್ರಿ ಅಲ್ವಾ? ಇದು ಕೋನ 90 ಡಿಗ್ರಿ ಆಗಿರುತ್ತೆ. ಸೊ ನೆರಳು ಯಾವಾಗ ಬರೋದಿಕ್ಕೆ ಸಾಧ್ಯ, ಬೆಳಕು ಬಿದ್ದಾಗ ಅಲ್ವಾ? ಆ ಬೆಳಕು ಎರಡೂ ಏನು ಕಟ್ಟಡದ ಮೇಲೂ ಒಂದೇ ಕೋನದಲ್ಲಿ ಬೀಳಕ್ ಸಾಧ್ಯ ಅಲ್ವಾ? ಹಾಗಿದ್ಮೇಲೆ ಈ ಒಂದು ಏನು ಇಲ್ಲಿ ಉಂಟಾಗುವಂತಹ ಕೋನ ಕೂಡ ಎರಡೂ ಸಮನಾಗಿರುತ್ತೆ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು ಅಲ್ವಾ? ಸೊ ಇದು ಎರಡೂ ಕೋನ ಸಮ ಇದೆ ಅಂತ ಅಂದ್ರೆ ಎರಡೂ ತ್ರಿಭುಜದಲ್ಲಿ ಈ 3ನೇ ಕೋನವು ಕೂಡ ಸಮ ಇರುತ್ತೆ, ಹೌದಾ? ಸಮ ಕೋನ ಇದ್ದಾಗ ನಾವಿಲ್ಲಿ ಏನ್ ಮಾಡಬಹುದು, ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಇರುತ್ತೆ, ಹೌದಾ? ಹಾಗಾಗಿ ಈ ರೀತಿಯಾಗಿ ನಾವು ಬರ್ಕೊಂಡು ನಮ್ಗೇನ್ ಸಿಗತ್ತೆ, ಈ ಕಟ್ಟಡದ ಉದ್ದ 42 ಮೀಟರ್ ಅನ್ನೋದನ್ನ ನಾವು ಬರ್ಕೋಬಹುದು ಮಕ್ಳೇ. ಗೊತ್ತಾಗ್ತಾ ಇದೆಯಾ? ಓಕೆ. ಸೊ ಈಗ ನಾವು ಹಿಂದಿನ ಇದರಲ್ಲಿ ಏನು ಎ ನಿರ್ಧಾರಕ ಗುಣವನ್ನ ನೋಡಿದ್ವಿ. ಅದೇ ರೀತಿ ಇನ್ನೊಂದು ನಿರ್ಧಾರಕ ಗುಣ ಯಾವುದು ಅಂತ ಅಂದ್ರೆ ಅದು ಎಸ್ ನಿರ್ಧಾರಕ ಗುಣ ಅಂತ ಹೇಳ್ತೀವಿ. ಏನಿದು ಅಂತ ನೋಡೋದಿದ್ರೆ ಇಲ್ಲಿ ನೋಡಿ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತೆ ಅಂತ ಸಾಧಿಸ್ಬೇಕು ನಾವಿಲ್ಲಿ.
ಹೇಗೆ ಮಾಡೋದು ಇದನ್ನ? ಇಲ್ಲಿ ಏನಂತ ಕೊಟ್ಟಿದ್ದಾರೆ? ದತ್ತ ಏನು? ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹು ಇನ್ನೊಂದು ತ್ರಿಭುಜದ 3 ಬಾಹುವಿನ ಜೊತೆ ಸಮಾನುಪಾತವನ್ನ ಹೊಂದಿದೆ ಅಂತ ಹೇಳಿ ಅವ್ರು ಕೊಡ್ತಾ ಇದ್ದಾರೆ. ಇದು ಹೇಗಿದೆ ಅಂತ ಅಂದ್ರೆ, ನಾವು ಹಿಂದಿನ ಪ್ರಮೇಯದಲ್ಲಿ ಏನ್ ನೋಡಿದ್ವಿ? ಬಾಹುಗಳು ಸಮಾನುಪಾತ ಅಲ್ಲ, ಕೋನಗಳು ಅನುರೂಪ ಕೋನಗಳು ಸಮ ಆಗಿದ್ರೆ ಬಾಹುಗಳ ಅನುಪಾತ ಸಮ ಅನ್ನೋದನ್ನ ಸಾಧಿಸ್ಬೇಕಿತ್ತು ಅಲ್ವಾ? ಸೊ ಇಲ್ಲೇನ್ ಕೇಳ್ತಾ ಇದ್ದಾರೆ? ಬಾಹುಗಳ ಅನುಪಾತ ಸಮ ಇದೆ, ಅನುರೂಪ ಕೋನಗಳು ಸಮ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಒಂಥರ ಅದರ ಉಲ್ಟಾ ಏನು ಸಾಧನೆ ಮಾಡೋಕಿರೋದು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಫಸ್ಟ್ ದತ್ತ ಏನು? ದತ್ತ ಏನಿದೆ ಮಕ್ಕಳೇ? AB by DE ಸಮ BC by EF. ಹೌದಾ? ಸಮ AC by DF ಅನ್ನೋದನ್ನ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಹೌದಾ? ಅವ್ರು ಕೊಟ್ಟಿರೋದು ದತ್ತ ಆಗಿರತ್ತೆ. ಸೊ ನಾವು ಯಾವುದನ್ನ ಸಾಧನೆ ಮಾಡಬೇಕು? ಸಾಧನೀಯ ಏನು? ಸಾಧನೀಯ ಇರೋದಿಲ್ಲಿ ಕೋನ ಎ ಸಮ ಕೋನ ಡಿ ಅಂತ ಸಾಧಿಸ್ಬೇಕು. ಕೋನ ಬಿ ಸಮ ಕೋನ ಇ ಅನ್ನೋದನ್ನ ನಾವು ಸಾಧಿಸ್ಬೇಕು. ಮತ್ತೆ ಕೋನ ಸಿ ಸಮ ಕೋನ ಎಫ್ ಅನ್ನೋದನ್ನ ಸಾಧಿಸ್ಬೇಕು. ಇಲ್ಲೂ ಕೂಡ ನಾವು ರಚನೆ ಏನು ಮಾಡ್ಕೋಬೇಕು ಅಂದ್ರೆ, ಹಿಂದಿನ ರಚನೆಯಲ್ಲಿ ನೋಡಿದ ಹಾಗೆ ಎ ಬಿ ಅಳತೆ ಇರುವಂತೆ ಒಂದು ಬಿಂದು ಪಿ ಅನ್ನ ನಾವು ಡಿಇ ಮೇಲೆ ಗುರ್ತಿಸ್ಕೊಳ್ಬೇಕು. ಹಾಗೆ ಎ ಸಿ ಅಳತೆ ಇರೋ ತರ ಕ್ಯೂ ಬಿಂದುವನ್ನ ಗುರ್ತಿಸ್ಕೊಂಡು ಅದೆರಡೂ ಬಿಂದುಗಳನ್ನ ಸೇರಿಸಬೇಕು. ಎ ಬಿ ಸಮ ಡಿ ಪಿ ಮತ್ತು ಎ ಸಿ ಸಮ ಡಿ ಕ್ಯೂ ಆಗುವಂತೆ ಪಿ ಮತ್ತೆ ಕ್ಯೂ ಬಿಂದುಗಳನ್ನ ಸೇರಿಸಿ. ಇದು ರಚನೆ ಆಗಿರುತ್ತೆ. ಆಯ್ತಾ? ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಮಕ್ಳೇ? ಎ ಬಿ ಸಮ ಡಿ ಪಿ ಅನ್ನೋದು ಗೊತ್ತಾಯ್ತು, ಎ ಸಿ ಸಮ ಡಿ ಕ್ಯೂ ಅನ್ನೋದು ಗೊತ್ತಾಗ್ತಾ ಇದೆ. ಹೌದಾ? ಸೊ ಈಗ ಇದಕ್ಕೆ ಈ ಎರಡು ತ್ರಿಭುಜಗಳಿಗೆ ನಾವು ಏನಂತ ಬರ್ಕೋಬಹುದು? ಇದಕ್ಕೆ ನಾವು ಥೇಲ್ಸ್ ಪ್ರಮೇಯವನ್ನ ಅನ್ವಯ ಮಾಡಿದ್ರೆ ಏನಾಗತ್ತೆ? ನಮ್ಮ ಸಾಧನೆ ನೆಕ್ಸ್ಟ್. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ಬೇಕು? ಈಗ ನಮ್ಗೆ ಎ ಬಿ ಸಮ ಡಿ ಪಿ ಅನ್ನೋದು ಗೊತ್ತು, ಎ ಸಿ ಸಮ ಡಿ ಕ್ಯೂ ಅನ್ನೋದು ಗೊತ್ತಿದೆ ಅಲ್ವಾ? ನಮ್ಗೆ ಸಾಧನೆ ಮಾಡೋಕಿರೋದು ಎ ಬಿ ಬೈ ಡಿ ಇ ಅಲ್ಲ ಸಾರಿ, ಕೋನ ಎ ಸಮ ಕೋನ ಡಿ, ಇದು ಆಂಗಲ್ಸ್ ಅನ್ನ ನಾವು ಕೋನವನ್ನ ನಾವು ಸಮ ಅಂತ ಮಾಡ್ಬೇಕು. ಹೌದಾ? ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಕೋಬೇಕು? ಈ ಒಂದು ಎರಡು ತ್ರಿಭುಜಗಳ ಬಾಹುಗಳ ಅನುಪಾತವನ್ನ ಬರ್ಕೊಂಡ್ರೆ ಎ ಬಿ ಅನುಪಾತ ಡಿ ಪಿ ಸಮ ಇಲ್ಲ, ಫಸ್ಟು ಇಲ್ಲಿ ದತ್ತದಿಂದ ನಾವು ಇದನ್ನ ಬರ್ಕೊಳ್ಳೋಣ. ಯಾವುದನ್ನ? ಇಲ್ಲಿ ಕೊಟ್ಟಿರೋ ದತ್ತ ಇದೆಯಲ್ಲ, ಎ ಬಿ ಬೈ ಡಿ ಇ ಅನ್ನೋದೇನಿದೆ
ಅದನ್ನೇ ಬರ್ಕೊಂಡ್ರೆ ಸಾಧನೆಯಲ್ಲಿ ನಾನು ಇಲ್ಲಿ ಸ್ವಲ್ಪ ಬರೆದು ನೆಕ್ಸ್ಟ್ ಪೇಜಿಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎ ಬಿ ಬೈ ಡಿ ಇ ಸಮ ಬಿ ಸಿ ಬೈ ಇ ಎಫ್ ಸಮ ಎ ಸಿ ಬೈ ಡಿ ಎಫ್. ಹೌದಾ? ಸೊ ಇಲ್ಲಿ ಎ ಬಿ ಯಾವುದಕ್ಕೆ ಸಮ ಇದೆ ಮಕ್ಕಳೇ? ಡಿ ಪಿಗೆ ಸಮ ಇದೆ. ಹೌದಾ? ಸೊ ನಾವಿಲ್ಲಿ ಎ ಬಿ ಬೈ ಡಿ ಇ ಅನ್ನ ಡಿ ಪಿ ಬೈ ಡಿ ಇ ಅಂತ ಬರ್ಕೋಬಹುದು. ಹಾಗೆ ಇಲ್ಲೇನ್ ಗೊತ್ತು? ಎ ಸಿ ನಮ್ಗೆ ಡಿ ಕ್ಯೂಗೆ ಸಮ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎ ಸಿಗೆ ಡಿ ಪಿ ಸಮ ಇದೆ ಅನ್ನೋದನ್ನ ನಾವು ಬರ್ಕೋಬೇಕು. ಡಿ ಪಿ ಸಮ ಎ ಸಿ ಆಗಿರೋದಕ್ಕೆ, ಅಲ್ಲ, ಡಿ ಕ್ಯೂ ಸಮ ಎ ಸಿ ಆಗಿರೋದಕ್ಕೆ ಇಲ್ಲಿ ಎ ಸಿ ಬದಲಿಗೆ ಡಿ ಕ್ಯೂ ಅನ್ನ ಬರಿತೀನಿ. ಡಿ ಕ್ಯೂ ಬೈ ಡಿ ಎಫ್ ಅಂತ ಬರ್ಕೊಂಡೆ. ಈಗ ಇದೆಲ್ಲಾ ಬಾಹುಗಳ ಅನುಪಾತ ಸಮ ಇರ್ಬೇಕು ಅಂದ್ರೆ ಈ ತ್ರಿಭುಜದಲ್ಲೂ ಮೂರನೇ ಬಾಹು ಕೂಡ ಪಿ ಕ್ಯೂ ಸಮ ಬಿ ಸಿ ಅಂತ ಆಗ್ಬೇಕಾಯ್ತು ಅಲ್ವಾ? ಆಗ ಮಾತ್ರ ಅನುಪಾತ ಸಮ ಆಗೋದಿಕ್ಕೆ ಸಾಧ್ಯ. ಹಾಗಾಗಿ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೋಬಹುದು ಮಕ್ಕಳೇ? ಬಿ ಸಿ ಸಮ ಪಿ ಕ್ಯೂ. ಹೌದಾ? ಸೊ ಇಲ್ಲಿ ಬಿ ಸಿ ಬದಲಿಗೆ ನಾವೇನಂತ ಬರಿಬಹುದು? ಪಿ ಕ್ಯೂ ಅಂತ ಬರಿಬಹುದು. ಈಗ ಇದು ಅನುಪಾತ ಸಮ ಇರಬೇಕು ಅಂತ ಆದ್ರೆ ಇಲ್ಲಿ ಬಿ ಸಿಗೆ ಸಮ ಪಿ ಕ್ಯೂ ಇರ್ಲೇಬೇಕು. ನಾವು ಈ ಎರಡು ತ್ರಿಭುಜವನ್ನ ತಗೊಂಡು ಏನು ಅನುಪಾತವನ್ನ ನೋಡ್ತಾ ಇರೋದು ಅಲ್ವಾ? ಎ ಬಿ ಸಿ ಮತ್ತೆ ಡಿ ಪಿ ಕ್ಯೂ ಅನ್ನ ತಗೊಂಡು. ಹಾಗಾಗಿ ನಮ್ಗೆ ಇಲ್ಲಿ ಏನಾಗ್ಬೇಕಾಯ್ತು? ಬಿ ಸಿ ಸಮ ಪಿ ಕ್ಯೂ ಆಗ್ಬೇಕಾಯ್ತು. ಸೊ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೋಬಹುದು? ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ. ಆಯ್ತಾ? ಈಗಿಲ್ಲಿ ಅನುಪಾತ ಸಮ ಆಗಿದೆ. ಮೂರು ಬಾಹುಗಳ ಅನುಪಾತ ಸಮ ಆಗಿದೆ ಅಲ್ವಾ? ಸೊ ಇಲ್ಲಿ ತ್ರಿಭುಜವನ್ನ ನೋಡಿದ್ರೆ ಏನೇನು ಒಂದು ತ್ರಿಭುಜ ಹೀಗೆ, ಇನ್ನೊಂದು ತ್ರಿಭುಜ ಹೀಗೆ ಅಂತ ತಗೊಂಡ್ರೆ ಇದು ಎ ಬಿ ಸಿ ಅಂತ ತಗೊಂಡ್ರೆ ಇದು ಡಿ ಇ ಎಫ್ ಅಂತ ತಗೊಂಡಿದ್ದೀವಿ. ಇದು ಪಿ ಕ್ಯೂ ಅಂತ ಆಗಿದೆ. ನಮ್ಗಿಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ನಮ್ಗೆ ಗೊತ್ತಾಗಿರೋದೇನು? ಡಿ ಪಿ ಬೈ ಡಿ ಇ ಸಮ ಇಲ್ಲಿ ಬಿ ಸಿ ಇತ್ತು. ಹೌದಾ? ಬಿ ಸಿ ಬೈ ಇ ಎಫ್ ಅನ್ನೋದಿತ್ತು ಸಮ ಡಿ ಕ್ಯೂ ಬೈ ಡಿ ಎಫ್ ಅಂತ ಇತ್ತು. ಹೌದಾ? ಸೊ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೊಂಡ್ವಿ? ಈ ಅನುಪಾತಗಳು ಸಮ ಆಗ್ಬೇಕಿದ್ರೆ ಇದು ಸಮ ಅಂತ ಬರೆಯೋದಿಕ್ಕೆ ಸಾಧ್ಯ ಯಾವಾಗ? ಈ ತ್ರಿಭುಜವನ್ನ ನಾವು ಲೆಕ್ಕಕ್ಕೆ ತಗೊಂಡಾಗ ಬಿ ಸಿ ಸಮ ಪಿ ಕ್ಯೂ ಅಂತ ಆಗತ್ತೆ. ಸೊ ಇಲ್ಲಿ ನಾವು ಡಿ ಪಿ ಬೈ ಪಿ ಇ ಸಮ ಪಿ ಕ್ಯೂ ಬೈ ಇ ಎಫ್ ಸಮ ಡಿ ಡಿ ಕ್ಯೂ ಬೈ ಡಿ ಎಫ್ ಅಂತ ಬರಿಬಹುದು. ಈಗ ಅನುಪಾತಗಳು ಸಮ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಮಕ್ಕಳೇ? ಅಲ್ಲಿ ಈ ಪಿ ಕ್ಯೂ ರೇಖೆ ಇ ಎಫ್ ಗೆ ಸಮಾಂತರವಾಗಿದ್ದಾಗ ಮಾತ್ರ ನಮ್ಗೆ ಈ ಎರಡು ತ್ರಿಭುಜಗಳಲ್ಲಿ ಅಂದ್ರೆ ಈ ಒಂದು ತ್ರಿಭುಜದಲ್ಲಿ
ಬಾಹುಗಳ ಅನುಪಾತ ಸಮವಾಗಿರತ್ತೆ. ಹೌದಾ? ಹಾಗಿದ್ಮೇಲೆ ನಾವೇನಂತ ಅರ್ಥ ಮಾಡ್ಕೋಬಹುದು? ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಅರ್ಥ ಮಾಡ್ಕೊಳ್ಬಹುದು ಅಲ್ವಾ? ಪಿ ಕ್ಯೂ ಇ ಎಫ್ ಗೆ ಸಮಾಂತರವಾಗಿದೆ ಅಂತ ಅಂದ್ರೆ ಇಲ್ಲಿ ಕೋನ ಪಿ ಸಮ ಕೋನ ಇ ಆಗತ್ತೆ. ಹಾಗೆ ಕೋನ ಕ್ಯೂ ಸಮ ಕೋನ ಎಫ್ ಅಂತ ನಾವು ನೋಡಬಹುದು. ಯಾಕೆ? ಇದು ಅನುರೂಪ ಕೋನಗಳಾಗಿರತ್ತೆ. ಹೌದಾ? ನಾವಿದೆರಡನ್ನು ಸಮಾಂತರ ರೇಖೆಯನ್ನ ಹೀಗೆ ಮುಂದುವರ್ಸಿದ್ರೆ ಇದು ಒಂದು ಛೇದಕವಾಗಿದೆ. ಹಾಗಾಗಿ ಈ ಎರಡು ಕೋನಗಳು ಅನುರೂಪ ಕೋನಗಳಾಗಿರತ್ತೆ. ಆಮೇಲೆ ಈ ಎರಡು ಕೋನಗಳು ಅನುರೂಪ ಕೋನಗಳಾಗಿರತ್ತೆ. ಈ ಛೇದಕದಿಂದ ಉಂಟಾಗ್ತಾ ಇರುವಂತಹ ಅನುರೂಪ ಕೋನಗಳು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೋಬಹುದು? ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಮತ್ತೆ ಕೋನ ಕ್ಯೂ ಸಮ ಕೋನ ಎಫ್ ಅನ್ನೋದನ್ನ ನಾವು ನೋಡಬಹುದು. ಯಾಕೆ ಅಂತ ಅಂದ್ರೆ ಅನುರೂಪ ಕೋನಗಳು. ಹೌದಾ? ಸೊ ಇಲ್ಲಿ ನಾವು ಈ ಕೋನ ಈ ಕೋನಕ್ಕೆ ಸಮ ಅಂತ ನೋಡಿದ್ವಿ, ಈ ಕೋನಕ್ಕೆ ಸಮ ಅನ್ನೋದನ್ನ ನೋಡಿದ್ವಿ. ಹೌದಾ? ಆದ್ರೆ ನಮಗೆ ಈ ತ್ರಿಭುಜದಲ್ಲಿ ಮತ್ತೆ ಈ ತ್ರಿಭುಜವನ್ನ ನೋಡಿದಾಗ ನಮ್ಗೆ ಇಲ್ಲಿ ಏನ್ ಗೊತ್ತು ಮಕ್ಳೇ? ಇಲ್ಲಿ ಎ ಬಿ ಸಿ ಮತ್ತೆ ತ್ರಿಭುಜ ಡಿಇ ಎಫ್ ಅನ್ನ ನಾವು ಡಿ ಪಿ ಕ್ಯೂ ಅನ್ನ ತಗೊಂಡ್ರೆ ಕೋನ ಬಿ ಸಮ ಕೋನ ಪಿ ಆಗಿರತ್ತೆ ಅಲ್ವಾ? ಹಾಗೆ ಕೋನ ಕ್ಯೂ ಸಮ ಕೋನ ಸಿ ಆಗಿರತ್ತೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಅನ್ನ ನಾವು ತಗೊಂಡಾಗ ಕೋನ ಬಿ ಸಮ ಕೋನ ಪಿ ಆಗಿರತ್ತೆ. ಹಾಗೆ ಕೋನ ಸಿ ಸಮ ಕೋನ ಕ್ಯೂ ಆಗಿರತ್ತೆ. ಆದ್ರೆ ಇಲ್ಲಿ ಮತ್ತೆ ಇಲ್ಲಿ ನೋಡಿದಾಗ ಮಕ್ಳೇ ಕೋನ ಇ ಸಮ ಕೋನ ಬಿ ಆಯ್ತು. ಹೌದಾ? ಈ ಒಂದು ಇಲ್ಲಿ ನಾವು ತಗೊಂಡಂತಹ ಏನು ಇದನ್ನ ಸಮೀಕರಣ 1 ಅಂತ ನಾನು ಬರ್ಕೊಂಡ್ರೆ, ಇದೆರಡು ಕೋನಗಳನ್ನ ಸಮೀಕರಣ 1 ಅಂತ ಬರ್ಕೊಂಡ್ರೆ ಮತ್ತೆ ಈ ಎರಡು ಸಮೀಕರಣಗಳನ್ನ ಸಮೀಕರಣ 2 ಅಂತ ಬರ್ಕೊಂಡ್ರೆ ಕೋನ ಇ ಸಮ ಕೋನ ಬಿ ಆಯ್ತು. ಹಾಗೆ ಕೋನ ಸಿ ಸಮ ಕೋನ ಎಫ್ ಆಯ್ತು. ಹೌದಾ? ಈ ಎರಡು ತ್ರಿಭುಜಗಳಲ್ಲಿ ಈ ಎರಡು ಕೋನ ಸಮ ಆದ್ರೆ ಮೂರನೇ ಕೋನವೂ ಕೂಡ ಅನುರೂಪ ಕೋನಗಳ ಸಮ ಆಗಿರ್ಬೇಕಾಯ್ತಲ್ವಾ? ಆಗ ಮಾತ್ರ ಮೊತ್ತ ಸರಿ ಆಗೋದು. ಹಾಗಾಗಿ ಇಲ್ಲಿ ಮೂರನೇದೇನು ಕೋನ ಎ ಸಮ ಕೋನ ಸಿ ಡಿ ಅನ್ನೋದನ್ನ ನಾವು ನೋಡಬಹುದು. ಅಲ್ಲಿಗೆ ಮೂರು ಕೋನಗಳು ಸಮ ಅನ್ನೋದನ್ನ ನಾವು ಸಾಧನೆ ಮಾಡಿದ್ದಾಯ್ತು. ಗೊತ್ತಾಯ್ತಾ? ಇದೆ ಅಲ್ವಾ ನಮ್ಗೆ ಸಾಧನೆ ಮಾಡೋದಿಕ್ಕಿದ್ದು. ಸೊ ನಾವು ಈ ರೀತಿಯಾಗಿ ಇದರ ಸಾಧನೆಯನ್ನ ನಾವು ನೋಡಬಹುದು. ಓಕೆನಾ? ಹಾಗೆ ಇಲ್ಲಿ ನಾವು ಬಾಹುಗಳನ್ನ ಇಟ್ಕೊಂಡು ನೆಕ್ಸ್ಟ್ ಸಾಧನೆಯನ್ನ ಮಾಡ್ತಾ ಹೋಗ್ತೀವಿ ಅಲ್ವಾ ಮಕ್ಳೇ? ಅದಕ್ಕೋಸ್ಕರ ಇಲ್ಲಿ ನಾವು 3 ಬಾಹುಗಳನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಇದನ್ನ ಬಾಹು 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಬಾಹು 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 ಅದನ್ನ ಸೈಡ್ ಅಂತ ಹೇಳೋದಕ್ಕೆ ಎಸ್ ನಿರ್ಧಾರಕ ಗುಣ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಸೈಡ್ ಅಂತ ಹೇಳೋದಿಕ್ಕೆ. ಓಕೆನಾ? ಸೊ ಇದು ಮೂರನೆಯದು ಪ್ರಮೇಯ. ಇಲ್ಲಿ ಏನಂತ ಹೇಳುತ್ತೆ ನೋಡಿ,
ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮ ಆಗಿದ್ರೆ ಆ ಕೋನಗಳನ್ನು ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದತ್ತ ಏನು ಮಕ್ಳೇ? ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮ ಇದೆ. ಕೋನ್ ಎ ಸಮ ಕೋನ್ ಡಿ ಅಂತ ಇಲ್ಲಿ ಬರ್ಕೊಂಡಿದ್ದಾರೆ ನೋಡಿ. ಕೋನ್ ಎ ಸಮ ಕೋನ್ ಡಿ ಅಂತ ಇದೆ, ಹೌದಾ? ಮತ್ತೆ ಇನ್ನೊಂದೇನು, ಆ ಕೋನವನ್ನ ಉಂಟು ಮಾಡುವಂತಹ ಬಾಹು ಅಂದ್ರೆ ಎ ಬಿ ಮತ್ತೆ ಡಿಇ ಹಾಗೆ ಎ ಸಿ ಮತ್ತೆ ಡಿ ಎಫ್ ಅನುಪಾತ ಸಮಾನುಪಾತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಎರಡು ತ್ರಿಭುಜದಲ್ಲಿ ಒಂದು ಕೋನ ಸಮ ಇದೆ ಹಾಗೆ ಎರಡು ಬಾಹುಗಳು ಸಮ ಇದೆ ಅಂತ ಅಂದ್ರೆ ನಾವು ಬಾಕೋಬ ಸಿದ್ಧಾಂತದ ಮೂಲಕ ಏನಂತ ಹೇಳ್ಬಹುದು? ಎ ಬಿ ಸಿ ಮತ್ತೆ ಡಿಇ ಎಫ್ ತ್ರಿಭುಜಗಳು ಸರ್ವಸಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಲ್ವಾ? ಸೊ ಇಲ್ಲಿ ಕೋನ ಎ ಸಮ ಕೋನ ಡಿ ಆಗಿರುತ್ತೆ, ಹಾಗೆ ಎ ಬಿ ಬೈ ಡಿಇ ಸಮ ಎ ಸಿ ಬೈ ಡಿ ಎಫ್ ಆಗಿರುತ್ತೆ. ಹಾಗಾಗಿ ಇದೆರಡು ಮತ್ತೆ ಇಲ್ಲಿ ನಾವು ರಚನೆ ಮಾಡ್ಕೊಳ್ಬೇಕಾಗಿರೋದು ಈ ಹಿಂದ್ಗಡೆ ಎರಡು ಪ್ರಮೇಯದಲ್ಲೂ ನೋಡಿದ್ವಲ್ವಾ, ಪಿ ಕ್ಯೂ ರಚನೆಯನ್ನ, ಅದೇ ರೀತಿಯಾಗಿ ಪಿ ಕ್ಯೂ ಅನ್ನ ನಾವಿಲ್ಲಿ ರಚನೆ ಮಾಡ್ಕೊಳ್ಬೇಕು. ಹಾಗೆ ರಚನೆ ಮಾಡಿದಾಗ ಇಲ್ಲಿ ನಮ್ಗೇನ್ ಗೊತ್ತು? ಇದು ಸಮಾಂತರ ರೇಖೆ ಆಗಿರುತ್ತೆ, ಹಾಗೆ ಇದರ ಅನುಪಾತ ಸಮ ಇರುತ್ತೆ ಅಲ್ವಾ ಮಕ್ಳೇ? ನಾವು ನೋಡಿದೀವಿ ಅದನ್ನ, ಹೌದಾ? ಸೊ ಇದಿಷ್ಟು ದತ್ತ ಆದ್ರೆ ಇದು ದತ್ತ, ಆಯ್ತಾ? ಸೊ ನಮ್ಗೆ ಎ ಬಿ ಸಮ ಡಿ ಪಿ ಆಗಿರುತ್ತೆ ಮತ್ತೆ ಎ ಸಿ ಸಮ ಡಿ ಕ್ಯೂ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೋನ್ ಎ ಸಮ ಕೋನ್ ಡಿ ಮತ್ತೆ ಎ ಬಿ ಸಮ ಡಿ ಪಿ ಎ ಸಿ ಸಮ ಡಿ ಕ್ಯೂ ಇದಿಷ್ಟನ್ನು ನಾವು ನೋಡಿದಾಗ ನಮ್ಗಿಲ್ಲೇನ್ ಗೊತ್ತು? ತ್ರಿಭುಜ ಇದು ಬಾಕೋಬ ನಿರ್ಧಾರಕ ಗುಣವನ್ನ ಯೂಸ್ ಮಾಡಿ ನಾವೇನಂತ ಅರ್ಥ ಮಾಡ್ಕೋಬಹುದು? ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಡಿ ಪಿ ಕ್ಯೂ ಇದೆರಡು ಸರ್ವಸಮ ತ್ರಿಭುಜ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಇದರಿಂದಾಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ, ಆಯ್ತಾ? ಹಾಗಿದ್ಮೇಲೆ ಎ ಬಿ ಬೈ ಡಿ ಪಿ ಅಂದ್ರೆ ಎ ಬಿ ಬೈ ಡಿ ಪಿ ಸಮ ಬಿ ಸಿ ಬೈ ಇ ಪಿ ಕ್ಯೂ ಸಮ ಎ ಸಿ ಬೈ ಡಿ ಕ್ಯೂ ಅಂತ ಆಗತ್ತೆ, ಹೌದಾ? ನಾವಿಲ್ಲಿ ಡಿ ಪಿ ಎ ಬಿ ಬದಲಿಗೆ ನಾವೇನಂತ ಬರಿಬಹುದು? ಡಿ ಪಿ ಅಂತ ಬರಿಬಹುದು ಅಲ್ವಾ? ಸೊ ಎ ಬಿ ಬಿ ಸಿ ಬೈ ಪಿ ಕ್ಯೂ ಆಯ್ತು. ಕೋನಗಳು ಕೂಡ ಸಮ ಅಂತ ಬರ್ಕೋಬಹುದು. ಯಾವ ಎಲ್ಲ ಕೋನಗಳು? ಕೋನ ಎ ಸಮ ಕೋನ ಡಿ, ಕೋನ ಬಿ ಸಮ ಕೋನ ಪಿ ಮತ್ತೆ ಕೋನ ಸಿ ಸಮ ಕೋನ ಕ್ಯೂ ಅಂತ ಬರ್ಕೋಬಹುದು ನಾವು, ಹೌದಾ? ಸೊ ಈ ರೀತಿಯಾಗಿ ನಾವು ಬರ್ಕೊಳ್ಳೋದಿಕ್ ಸಾಧ್ಯ ಆಯ್ತು. ಮತ್ತೆ ಇಲ್ಲಿ ಇದು ಸಮಾಂತರ ರೇಖೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಈ ಎಲ್ಲ ಕೋನಗಳು ಸಮ ಆಗಿದೆ ಅಂತ ಅಂದ್ರೆ
ಅಂದ್ರೆ ಇಲ್ಲಿ ಅನುರೂಪ ಕೋನಗಳು. ಆಯ್ತಾ? ಇದರಿಂದಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಎ ಸಮ ಡಿ, ಬಿ ಸಮ ಪಿ, ಸಿ ಸಮ ಕ್ಯೂ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಪಿ ಕ್ಯೂ ಅನ್ನುವಂತಹದ್ದು ಸಮಾಂತರ ರೇಖೆ ಆಗಿರೋದಕ್ಕೆ ನಮ್ಗೆ ಇಲ್ಲೇನ್ ಗೊತ್ತು, ಕೋನ ಪಿ ಎಷ್ಟಿರತ್ತೋ ಅಷ್ಟೇ ಕೋನ ಇ ಕೂಡ ಇರತ್ತೆ. ಹಾಗೆ ಕೋನ ಕ್ಯೂ ಎಷ್ಟಿರತ್ತೋ ಅಷ್ಟು ಕೋನ ಎಫ್ ಇರತ್ತೆ. ಯಾಕೆ? ಅದು ಪಿ ಕ್ಯೂ ಸಮಾಂತರ ಇ ಎಫ್ ಆಗಿರತ್ತೆ. ಹೌದಾ? ಆದ್ರಿಂದಾಗಿ ನಾವೇನಂತ ಬರಿಬಹುದು, ಕೋನ ಎ ಸಮ ಕೋನ ಡಿ ಅನ್ನೋದಂತೂ ಆಯ್ತು. ಕೋನ ಬಿ ಸಮ ಕೋನ ಇ ಅಂತ ಬರಿಬಹುದು. ನೆಕ್ಸ್ಟ್ ಕೋನ ಸಿ ಸಮ ಕೋನ ಎಫ್ ಅಂತ ಬರಿಬಹುದು. ಗೊತ್ತಾಗ್ತಾ ಇದೆಯಾ ಮಕ್ಳೇ? ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಇದೆರಡು ಸಮಕೋನೀಯ ತ್ರಿಭುಜಗಳಾಯ್ತು. ಹೌದಾ? ಸಮಕೋನೀಯ ತ್ರಿಭುಜಗಳು ಅವುಗಳ ಬಾಹುಗಳ ಅನುಪಾತ ಕೂಡ ಸಮ ಇರತ್ತೆ ಅಲ್ವಾ? ಇದು ಸಮರೂಪ ತ್ರಿಭುಜಗಳಾದ್ರಿಂದ ಅವುಗಳ ಬಾಹುಗಳ ಅನುಪಾತ ಸಮ ಇರ್ಬೇಕಾಯ್ತು. ಸೊ ಬಾಹುಗಳ ಅನುಪಾತ ಸಮ ಅಂತ ಅಂದ್ರೆ ಹೇಗ್ ಬರಿಬಹುದು ನಾವದನ್ನ? ಹೌದಾ? ಸೊ ಈಗ ಈ ಬಾಹುಗಳ ಅನುಪಾತ ಸಮ ಇದೆ ಅಂದ್ರೆ ಅರ್ಥ ಕೋನ ಸಮ ಇದೆ, ಹಾಗೆ ಬಾಹುಗಳ ಅನುಪಾತ ಸಮ ಬಂದಿದೆ ಅಂದ್ರೆ ಅರ್ಥ ಮಕ್ಳೇ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇ ಎಫ್ ಅಂತ ಆಯ್ತು. ಹೌದಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈ ಒಂದು ಪ್ರಮೇಯದ ಸಾಧನೆಯನ್ನ ನಾವು ನೋಡಬಹುದು. ಮೊದಲಿಗೆ ಈ ಎರಡು ತ್ರಿಭುಜಗಳು ಸರ್ವಸಮ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಬಾಕೋಬಾ ಸಿದ್ಧಾಂತವನ್ನ ಯೂಸ್ ಮಾಡಿ ಬರ್ಕೊಳ್ತೀವಿ. ಇದು ಅನುರೂಪ ಕೋನ ಆಗಿರೋದಕ್ಕೆ ಇಲ್ಲಿ ಬಾಕೋಬಾ ಆಗಿದ್ದಕ್ಕೆ ಬಿ ಸಿ ಸಮ ಪಿ ಕ್ಯೂ ಅಂತ ಆಗತ್ತೆ. ಹಾಗೇನೆ ಇಲ್ಲಿ ನಾವು ಅನುಪಾತವನ್ನ ನೋಡ್ಬಹುದು. ಇಲ್ಲಿ ಎ ಬಿ ಬದಲಿಗೆ ಡಿ ಪಿ ಅಂತ ಬರ್ಕೋಬಹುದು. ಎ ಬಿ ಸೊ ಅನುಪಾತವನ್ನ ನೋಡಿದಾಗ ನಮ್ಗೆ ಇಲ್ಲೇನ್ ಗೊತ್ತಾಗತ್ತೆ, ಪಿ ಕ್ಯೂ ಅನ್ನುವಂಥದ್ದು ಈ ಸಿಗೆ ಸಮಾಂತರ ರೇಖೆ ಆಗಿರೋದ್ರಿಂದ ಈ ಒಂದು ಕೋನಗಳು ಅನುರೂಪ ಕೋನಗಳಾಗತ್ತೆ. ಹಾಗಾಗಿ ಸಮ ಇರಬೇಕು ಅದು. ಅದಕ್ಕೋಸ್ಕರ ನಾವಿಲ್ಲಿ ಪಿ ಸಮ ಇ ಅಂತ ಬರಿತೀವಿ. ಹಾಗೆ ಕ್ಯೂ ಸಮ ಎಫ್ ಅಂತ ಬರ್ಕೋಬಹುದು. ಆಯ್ತಾ? ನೆಕ್ಸ್ಟ್ ಈ ಕೋನಗಳ ಸಮ ಆಗಿರೋದ್ರಿಂದ ಇಲ್ಲಿ ಬಿ ಪಿಗೂ ಕೂಡ ಈಕ್ವಲ್ ಆಗಿದೆ. ಹಾಗಾಗಿ ಪಿ ಇಗೆ ಸಮ ಇರೋದ್ರಿಂದ ನಾವು ಬಿ ಸಮ ಇ ಅಂತ ಬರ್ಕೋಬಹುದು. ಹಾಗೆ ಸಿ ಇಲ್ಲಿ ಕ್ಯೂಗೆ ಸಮವಾಗಿದೆ. ಕ್ಯೂ ಎಫ್ ಗೆ ಸಮನಾಗಿರೋದ್ರಿಂದ ನಾವು ಕೋನ್ ಸಿ ಸಮ ಕೋನ್ ಎಫ್ ಅಂತ ಬರ್ಕೋಬಹುದು. ಇದು ಸಮಕೋನೀಯ ಆಗಿರೋದ್ರಿಂದ ಬಾಹುಗಳ ಅನುಪಾತ ಕೂಡ ನಮ್ಗೆ ಅಂದ್ರೆ ಅನುರೂಪ ಕೋನಗಳು ಸಮ ಇರೋದ್ರಿಂದ ನಾವು ಬಾಹುಗಳ ಅನುಪಾತ ಸಮವಾಗಿ ಬರ್ಕೋಬಹುದು. ಅದರಿಂದಾಗಿ ನಮ್ಗೆ ಆ ಎರಡು ತ್ರಿಭುಜಗಳು ಸಮರೂಪ ಅನ್ನೋದನ್ನ ನಾವು ಸಾಧನೆ ಮಾಡಬಹುದು. ಇದಿಷ್ಟು ಗೊತ್ತಾಗಿದ್ಯಾ ಮಕ್ಳೇ? ಓಕೆ. ಸೊ ಇದರ ಅನ್ವಯ ಆಗುವಂತಹ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡಿ ಹೆಚ್ಚೆಚ್ಚು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಬುಕ್ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಎಲ್ಲದನ್ನು ಸಾಲ್ವ್ ಮಾಡಿ ಈಸಿ ಆಗತ್ತೆ. ಮೇನ್ ಆಗಿ ಥೇಲ್ಸ್ ಪ್ರಮೇಯವನ್ನ ಕರೆಕ್ಟ್ ಆಗಿ, ಹಾಗೆ ಅದರ ವಿಲೋಮವನ್ನ. ಥೇಲ್ಸ್ ಪ್ರಮೇಯ
ಮತ್ತೆ ಅದರ ವಿಲೋಮ, ಹಾಗೆ ಈ ನಿರ್ಧಾರಕ ಗುಣಗಳು. 3 ನಿರ್ಧಾರಕ ಗುಣಗಳನ್ನ ನಾವಿವತ್ತು ನೋಡಿದೀವಿ. ಈ ಮೂರನೆಯ ಕೊನೆಯ ನಿರ್ಧಾರಕ ಗುಣದಲ್ಲಿ ನಾವು ಒಂದು ಕೋನ, ಹಾಗೆ ಆ ಕೋನ ಉಂಟಾಗೋದು 2 ಬಾಹುಗಳು. ಆ 2 ಬಾಹುಗಳನ್ನ ಇಟ್ಕೊಂಡು ನಾವು ಸಾಧನೆ ಮಾಡೋದಕ್ಕೆ, ಇದನ್ನ 2 ಬಾಹು ಮತ್ತೆ ಒಂದು ಕೋನ ಇರೋದಕ್ಕೆ, ಆಯ್ತಾ, ಇದನ್ನ ಬಾ ಕೋ ಬಾ ಅಂತ ನಾವು ಅಂದ್ಕೋಬಹುದು. ಗೊತ್ತಾಗ್ತಾ ಇದೆಯಾ? ಬಾ ಕೋ ಬಾ ನಿರ್ಧಾರಕ ಗುಣ ಅಂತ. ಆದ್ರೆ ಇದು ಸಮರೂಪತೆಯಲ್ಲಿ, ಆಯ್ತಾ, ಸಮರೂಪತೆಯ ಒಂದು ನಿರ್ಧಾರಕ ಗುಣ ಆಗಿರುತ್ತೆ. ಬಾ ಕೋ ಬಾ ಒಂದು ಕೋ 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 ಅನ್ನುವಂತಹದ್ದನ್ನ ನೋಡಿದ್ವಿ. ಇನ್ನೊಂದು ಬಾ ಬಾ ಬಾ, ಮೂರನೆಯದು ಬಾ ಕೋ ಬಾ ನಿರ್ಧಾರಕ ಗುಣ. ಈ 3 ನಿರ್ಧಾರಕ ಗುಣಗಳು ಸಮರೂಪತೆಯ ನಿರ್ಧಾರಕ ಗುಣಗಳಾಗಿರುತ್ತೆ. ಇದನ್ನ ನಾವು ಉಪಯೋಗಿಸ್ಕೊಂಡು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋದಿರತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.